ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾವೆಲ್ಲರೂ ಫ್ಯಾಮ್ಲಿ ಎಲ್ಲ ಸೇರಿ ಮರ್ಕೊಂಬಿಗೆ ಹೊಂಟಿದ್ವಿ. ಅದು ಬೈಲೊಂಗಲ್ ಕಡೆ ಏನೋ ಐತಂತೆ. ಅಲ್ಲೇ ಚಾಮುಂಡೇಶ್ವರಿ ಟೆಂಪಲ್ ಐತಂತ, ಅದೇನೋ ಭಾಳ ಫೇಮಸ್ ಐತಿ ಅಂತ. ಸೊ ಅದಕ್ಕೆ ನಾನು ಮತ್ತು ನನ್ನ ಫ್ಯಾಮ್ಲಿ, ಅಮ್ಮ, ಅಮ್ಮಿ ಮತ್ತು ಪಪ್ಪ, ಆಂಟಿ ಎಲ್ಲ ಸೇರಿ ಹೊಂಟಿದ್ವಿ. ಸೊ ಆ್ಯಕ್ಚುಲಿ ನಾವು ಬಸ್ಸಿಗೆ ಹೊಂಟಿದ್ವಿ. ಇದು ಧಾರವಾಡ CBT ನೋಡ್ರಿ, ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿದೆ. ನನ್ನ ಔಟ್ಫಿಟ್ ಬಂದು ಇವತ್ತು ಹಿಂಗಿತ್ತು, ಜೀನ್ಸ್ ಪ್ಲಸ್ ಟಾಪ್ ಹಾಕಿದ್ದೆ. ಬಿಸಿಲಂತೂ ಭಾಳ ಇತ್ತು ಇವತ್ತು, ಆ ಬಿಸಿಲೊಳಗೆ ಹೊಂಟಿದ್ವಿ. ಸೊ ಮಮ್ಮಿ, ಪಪ್ಪ, ಅಜ್ಜಿ, ಆಂಟಿ ಎಲ್ಲ ಸೇರಿ ಹೊಂಟಿದ್ವಿ ಬಸ್ಸಿಗೆ. ಸೊ ಫೈನಲಿ ಬಸ್ ಒಳಗೆ ಸೀಟ್ ಅಂತೂ ಸಿಕ್ತು. ನಾನಂತರೂ ಆರಾಮ್ ಕುಂತ್ಕೊಂಡಿದ್ದೆ. ಮಸ್ತ್ ವ್ಯೂ ನೋಡ್ಕೊತ, ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊಂತ, ನಾನು ಸಾಂಗ್ ಕೇಳ್ಕೊತ ಆರಾಮ್. ಸೊ ಕಿಟಕಿ ಹೊರಗೆ ನಾನು ಒಂದು ನೇಚರ್ ನೋಡ್ಕೊಂತ, ಆಮೇಲೆ ಒಂದು ಬಿಸಿಲಿನ ಗಾಳಿ ತಗೊಂಡು ಸಣ್ಣ ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊಂಡು. ಇದು ನೋಡ್ರಿ ಮಲಪ್ರಭಾ ನದಿ, ಅಲ್ಲೇ ಹೋಗುವಾಗ ಹೋಗ್ತಿದ್ವಿ. ಸೊ ಗೈಸ್, ಬಸ್ ಅಂತೂ ಇಷ್ಟು ರಶ್ ಇದ್ವಲ್ಲ, ಜಗಾನ ಸಿಗತ್ತಿದ್ದಿಲ್ಲ ಯಾರಿಗೂ. ನಾವೆಲ್ಲ ಅಲ್ಲಿಗೆ ರೀಚ್ ಆಗಿ ಇಳ್ಕೊಂಡು ಸ್ವಲ್ಪ ನಡ್ಕೊತ ಮುಂದೆ ಹೊಂಟಿದ್ವಿ ಗುಡಿ ಕಡೆ. ಸೊ ಫೈನಲಿ ಗುಡಿಗಂತೂ ರೀಚ್ ಆದ್ವಿ. ನೋಡ್ರಿ ಎಷ್ಟು ರಶ್ ಐತಿ ಗುಡಿ ನೋಡಿ. ಸೊ ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಹಂಗೆ ಕುಂತಿದ್ವಿ. ಸೊ ಅವಾಗ ಈ ಸಣ್ಣ ಹುಡುಗ ಬಂದು ನಾಮದು ಹಚ್ಚಾತಿದ್ದ ನಮಗೆ. ಸೊ ಸಾಕ್ಷಾತ್ ಶಿವಾನ ಬಂದು ಬ್ಲೆಸ್ ಮಾಡ್ದಂಗೆ ಅನಿಸ್ತು ನೋಡ್ರಿ. ಸೊ ನನಗದ ಹಿಂಗೆ ಕಾಣತ್ತಿತ್ತು ನೋಡ್ರಿ. ಆ ಗುಡಿ ಎದುರನ ಇದೊಂದು ಮರ ಇತ್ತು, ಅಲ್ಲಿನೂ ಚಾಮುಂಡೇಶ್ವರಿ ದೇವಿ ಇದ್ಲು. ಸೊ ಇಲ್ಲೆಲ್ಲ ಭಕ್ತಾದಿಗಳು ಬಂದು ಹರಕೆ ಎಲ್ಲ ಕಟ್ಟಿದ್ದನ್ನು ನೆರವೇರಿಸ್ತಾರೆ. ಇಲ್ಲೇ ಉಪ್ಪು, ಬೆಲ್ಲ ಮತ್ತು ಅಕ್ಕಿ ಸೇವೆ ಇರ್ತದೆ. ಇಲ್ಲಿ ದಿನನಿತ್ಯ ಪ್ರಸಾದದ ಸೇವೆ ಇರ್ತದೆ ನೋಡಿ, 24 hours. ನಾವು ಕೂಡ ಪ್ರಸಾದ ಮಾಡಿದ್ವಿ. ಸೊ ಪ್ರಸಾದ ಮಾಡಿ ನಾವು ಮನೆಗೆ ಹೊಂಟಿದ್ವಿ. ಮನೆಗೆ ಹೋಗೋವಾಗ ಆ ಹುಡುಗಗೆ ಒಂದು ಚಾಕ್ಲೇಟ್ ಕೊಟ್ಟು, ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಧಾರವಾಡ ಕಡೆ ಹೊಂಟ್ವಿ. ಸೊ ಇದಾಗಿತ್ತು ನಮ್ದು ಬ್ಲಾಗ್. ದೇವಿ ದರ್ಶನ ಮಾಡಿ ಅಂತೂ ನನಗಂತೂ ಭಾಳ ಖುಷಿ ಆಯ್ತು. ಸೊ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಇಂಥವ ಬ್ಲಾಗ್ಸ್ ಮಾಡ್ತೀನಿ. ಸೊ ಬಾಯ್ ಬಾಯ್.